ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತುಂಬಾ ಹೆಲ್ದಿಯಾಗಿ ಟೇಸ್ಟಿಯಾಗಿರೋ ಚೋಲೆ ಭಟೂರೆ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ರುಬ್ಕೊಳ್ಳೋದಕ್ಕೆ ಚಕ್ಕೆ ಲವಂಗ ಇಟ್ಕೊಂಡಿದ್ದೀನಿ. ಒಂದು 3 ಚಕ್ಕೆ, ಒಂದು 4 ಲವಂಗ, ಆಮೇಲೆ ಮೆಣಸಿನ್ಕಾಯಿ ಒಂದು 6 ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜನ್ನು ಸುಲಿದು ಇಟ್ಕೊಂಡಿದ್ದೀನಿ. ಆಮೇಲೆ 1-2 ಈರುಳ್ಳಿ ಮೀಡಿಯಮ್ ಸೈಜನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದಿಷ್ಟನ್ನು ನಾವೀಗ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಬ್ಕೊಂಬರೋಣ. ಈಗ ತರಿಯಾಗಿ ಅಂತ ಇಲ್ಲ, ಮೀಡಿಯಮ್ಮಾಗಿ ರುಬ್ಬಿದ್ರೆ ಸಾಕು. ಈಗ ರುಬ್ಬಿದಾಗಿದೆ. ನೆಕ್ಸ್ಟ್ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದಾದಮೇಲೆ ಅದೇ ಮಿಕ್ಸಿ ಜಾರ್ಗೆ 2-3 ಟೊಮ್ಯಾಟೋನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದು ಸ್ವಲ್ಪ ನುಣ್ಣಗೆ ಮಾಡಿ ಆದಮೇಲೆ ಟೊಮೆಟೊ ಪ್ಯೂರಿ ರೆಡಿಯಾಗಿದೆ. ಈಗ ನಾನು ಕಾಬೂಲ್ ಕಡಲೆನ ಓವರ್ನೈಟ್ ನೆನೆಸಿಟ್ಟಿದ್ದೀನಿ. ಈ ಕಾಬೂಲ್ ಕಡಲೆನ ಈಗ ಬೇಯಿಸೋದಕ್ಕೆ ಹಾಕ್ತಿದ್ದೀನಿ. ಅದಕ್ಕೆ ಈಗ ನಾನು ಏಲಕ್ಕಿ, ಆಮೇಲೆ 1-2 ಲವಂಗ, ಚಕ್ಕೆ ಮತ್ತು ಜಾಕಾಯಿ ಅಂತ ಬರುತ್ತೆ, ಅದನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಸಾರಿ, ಸ್ಕಿಪ್ ಆಗಿಬಿಟ್ಟಿದೆ. ಅದು ಹಾಕಿದ್ರೆ ಫ್ಲೇವರ್ ಸಖತ್ತಾಗಿ ಬರುತ್ತೆ. ನೆಕ್ಸ್ಟ್ ಒಗ್ಗರಣೆಗೆ ನಾನೀಗ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ಮಾಗಿ ಫ್ರೈ ಆಗಿ ಆದಮೇಲೆ ಈಗ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ, ಅದು ಮಸಾಲೆ ಫಸ್ಟ್ ರುಬ್ಬಿದ್ದಿದ್ದು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೊಂದು ಅರ್ಧ ಬೆಂದಾದಮೇಲೆ ಈಗ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ವಲ್ಲ, ಆ ಟೊಮೆಟೊ ಪ್ಯೂರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಬೆಂದಿದೆ ನೋಡಿ, ಈ ರೀತಿ ಬೆಂದಿದೆ. ಒಂದು 3 ವಿಷಲ್ ನಾನು ಬರ್ಸ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಬೇಕು ಕಾಳು. ಆಮೇಲೆ ಅರಿಶಿನ 1-2 ಚಿಟಿಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಧನಿಯಾ ಪುಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು 1/4 ಸ್ಪೂನ್ ಎಲ್ಲನೂ ಹಾಕೋತಿರೋದು. ಆಮೇಲೆ ನಾನು ಒಂದು ಸೋಸೋದು ಬರುತ್ತಲ್ಲ, ಅದರೊಳಗೆ ಮೊಸರನ್ನ ಹಾಕಿಟ್ಟಿದ್ದೆ, ಯಾಕೆಂದರೆ ಅದ್ರಲ್ಲಿ ನೀರಿರುತ್ತೆ. ಸೊ ಈ ಥರ ಹಾಕಿ ಒಂದು 5 to 10 ಮಿನಿಟ್ಸ್ ಬಿಟ್ವಿ ಅಂದರೆ ಗಟ್ಟಿ ಮೊಸರು ಬರುತ್ತೆ. 1-2 ಸ್ಪೂನ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ನಾವು ಚೆನ್ನಾಗಿ ಹಾಕ್ಕೋತಾ ಇದ್ದೀವಿ. ಕಾಬೂಲ್ ಕಡಲೆನ ಹಾಕಿ ಆಗ ಬೇಯಿಸಿದ ನೀರು ಯಾವುದಿತ್ತಲ್ಲ ಅದನ್ನೇ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದು ಕುದೀತಾ ಇರಲಿ. ಅಷ್ಟರೊಳಗೆ ನಾವು ಈ ಕಡೆ ಒಂದು ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಕಸ್ತೂರಿ ಮೇಥಿ ಬರುತ್ತಲ್ಲ, ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಈ ರೀತಿ ಪೌಡ್ರ್ ಆಗೋ ಥರ ಬರಬೇಕು. ಈಗ ಅದನ್ನು ಪೌಡ್ರ್ ಮಾಡಿ ನೀಟಾಗಿ ಇದ್ರ ಮೇಲೆ ಹಾಕಿದ್ರೆ ಇದು ಡಾಬಾ ಸ್ಟೈಲ್ ಬರುತ್ತೆ, ಸೂಪರಾಗಿ ಬರುತ್ತೆ. ಸೊ ಇದಕ್ಕೆ ಕೊತ್ತಂಬರಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಇನ್ನೊಂದು 2 ನಿಮಿಷ ತಿರುಗಿಸಿದ್ರೆ ನಮ್ಮ ಚೋಲೆ ಭಟೂರೆ ರೆಡಿ ಆಗುತ್ತೆ. ತುಂಬಾ ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಡಾಬಾ ಸ್ಟೈಲಲ್ಲಿ ಚೋಲೆ ಭಟೂರೆ ರೆಡಿಯಾಗಿದೆ. ಸರ್ವ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ.